ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದೂರವಾಣಿ 08472261529. ಲಗೇಜ್ ಶಾಪಿ, ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮದುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333. ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi.
ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 112ನೇ ಜಯಂತ್ಯೋತ್ಸವ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಮುಖಂಡರಿಂದ ಆಚರಣೆ. ಈಶಾನ್ಯ ಸಾರಿಗೆ ಸಂಸ್ಥೆಯ 2 ಬಸ್ಗಳ ಮಧ್ಯೆ ಮುಖಾಮುಖಿ ಡಿಕ್ಕಿ, 35ಕ್ಕೂ ಅಧಿಕ ಪ್ರಯಾಣಿಕರಿಗೆ ಗಾಯ, 4 ಸ್ಥಿತಿ ಗಂಭೀರ. ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಪಬ್ಲಿಕ್ ಗಾರ್ಡನ್ನಲ್ಲಿ ರಾಷ್ಟ್ರ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಬಿಜೆಪಿಯ ಮುಖಂಡರಿದ್ದ ಮಾಲಾರ್ಪಣೆ ಮೂಲಕ ಅದ್ದೂರಿ ಆಚರಣೆ. ವಾರ್ತೆಗಳ ವಿವರ. ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 112ನೇ ಜಯಂತ್ಯೋತ್ಸವದ ಪ್ರಯುಕ್ತ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಮುಖಂಡರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಆಚರಿಸಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೇಶಕ್ಕಾಗಿ ಅಪಾರವಾದ ಕೊಡುಗೆ ನೀಡಿದ್ದಾರೆ. ದೇಶದ ಏಳಿಗೆಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಎಂದು ಮಾತನಾಡಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ದೇಶದ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ನಾವು ಶ್ರಮ ಪಡುತ್ತಿದ್ದೇವೆ. ಬಿಜೆಪಿಯ ಹಿರಿಯ ಮುಖಂಡರಾದ ಲಾಲ್ ಕೃಷ್ಣ ಅಡ್ವಾಣಿ ಅವರು ಹೇಳಿದಂತೆ ದೇಶ ಮೊದಲು ಪಕ್ಷ ಆಮೇಲೆ ಬಳಿಕ ವ್ಯಕ್ತಿ ಎಂದು ಹೇಳಿದ್ದಾರೆ. ಈ ವಿಷಯವನ್ನು ಮೋದಿ ಅವರು ಅರ್ಥ ಮಾಡಿಕೊಂಡು ಕಾರ್ಯನಿರ್ವಹಿಸಿ ಹಿರಿಯರ ಸಲಹೆಯಂತೆ ನಡೆದುಕೊಳ್ಳಬೇಕು ಎಂದು ಮೋದಿ ಅವರಿಗೆ ಕಿವಿಮಾತು ಹೇಳಿದರು. ಅವರ ಕೊಡುಗೆ ದೇಶಕ್ಕೆ ಕೃಷಿ ಇಲಾಖೆಯಲ್ಲಿ, ರೈಲ್ವೆ ಮತ್ತು ರಕ್ಷಣಾ ಇಲಾಖೆಯಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟು ದೇಶದ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಅವರು ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಅಂಥ ಒಬ್ಬ ಮಹಾನ್ ನಾಯಕನ ದಿನವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಥಾ ಪ್ರಕಾರ ಪ್ರತಿ ವರ್ಷ ಅವರನ್ನು ನೆನಪು ಮಾಡಿಕೊಂಡು ನಾವು ಈ ಆಚರಣೆ ಮಾಡ್ತೇವೆ. ಈ ಚುನಾವಣೆ ಸಮಿತಿ ಇದ್ದ ಕಾರಣ ನಾವು ಅಲ್ಲಿ ಸರ್ಕಾರಿ ಪ್ರೋಗ್ರಾಮ್ದಲ್ಲಿ ನಮ್ಗೆ ಹೋಗೋಕ್ಕೆ ಆಗಲಿಲ್ಲ. ಕೇವಲ DC ಮತ್ತು CEO ಮಾತ್ರ 8 ಗಂಟೆಗೆ ಮಾಡ್ತಾರೆ ಅಂತ ಹೇಳಿ ನಮಗೆ ತಿಳಿಸಿದ ಮೇಲೆ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಇಲ್ಲೇ ಹೂಮಾಲೆಯನ್ನು ಮಾಡಿ ಇಲ್ಲೇ ನಾವು ಅದನ್ನು ಆಚರಿಸೋಣ ಅಂಥೇಳಿ ಹೇಳಿದ್ದಾರೆ, ರಿಪೀಟ್ ಮಾಡಿದ್ದಾರೆ. ದೇಶ ಮೊದಲ, ಆಮೇಲೆ ಪಕ್ಷ, ಆಮೇಲೆ ವ್ಯಕ್ತಿ ಅಂತಕ್ಕಂಥ ಮಾತು ಇವತ್ತು ಅವರೇ ರಿಯಲೈಸ್ ಮಾಡಿಕೊಂಡು ಅದ್ವಾನಿಯವರು ಹೇಳಿದ್ದಾರೆ. ಅದನ್ನು ಅಟ್ಲೀಸ್ಟ್ ಮೋದಿಯವರು ಅರ್ಥ ಮಾಡಿಕೊಂಡು ದೇಶ ಮೊದಲ, ದೇಶಕ್ಕಾಗಿ ಎಲ್ಲರೂ ಬೇಕು ಅಂತಕ್ಕಂಥದ್ದು ಅವರು ನೆನಪಿಸ್ಕೊಂಡು ಕೆಲಸ ಮಾಡಬೇಕು. ಭೇದ ಭಾವ ಇಲ್ಲದೆ ಸಮಾಜದಲ್ಲಿ ಒಡಕು ಹುಟ್ಟಿಸದೆ ಅದನ್ನು ನೆನಪಿನಲ್ಲಿಡಬೇಕು. ಆಮೇಲೆ ಪಕ್ಷ, ಆಮೇಲೆ ವ್ಯಕ್ತಿ ಅಂತಕ್ಕಂಥ ಮಾತನ್ನು ಅವರ ಪಕ್ಷದ ಮುಖಂಡರಿಂದೇ ಬಂದಾಗ ಕನಿಷ್ಠ ಈಗಾದರೂ ಅವರು ಇದ್ರ ಬಗ್ಗೆ ತಿಳ್ಕೊಂಡು ಪ್ರಜಾಪ್ರಭುತ್ವದಲ್ಲಿ ಹಾಗೆ ನಡ್ಕೊಳ್ಬೇಕು ಅನ್ನೋದು ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದಕ್ಕೆ ಎಲ್ಲರಿಗೆ ಇಂದಿನ ದಿವಸ ಶುಭಾಶಯಗಳನ್ನು ಹೇಳ್ತಾ, ನಿಮಗೂ ಎಲ್ಲರಿಗೂ ಕೂಡ ನಮ್ಮ ಈ
ಈ ಜಯಂತಿ ಉತ್ಸವದ ಶುಭಾಶಯಗಳನ್ನು ತಿಳಿಸ್ತೇನೆ. ಮುಂದಿನ ಕಾರ್ಯತಂತ್ರ ಈಗ ನಮ್ಮ ಕಾರ್ಯಕರ್ತರದು ಮತ್ತು ಬೂತ್ ಮಟ್ಟದಲ್ಲಿ ಅವರು ಕೆಲಸ ಮಾಡಿ ಮತಗಳನ್ನು ಹಾಕಿಸ್ತಕ್ಕಂಥ ಕೆಲಸ ಈ 15 ದಿವಸದಲ್ಲಿ ಮಾಡಬೇಕು. ನಿನ್ನಿನ ಒಂದು ಸಂಭ್ರಮ ನೋಡಿದಾಗ ವಾಲಂಟ್ರಿ ಆಗಿ ಯಾರಿಗೋ ನೀವು ಕರ್ಕೊಂಡು ಬಂದರೆ 1 ತಾಸು ಇರ್ಬೋದು, 2 ತಾಸು ಇರ್ಬೋದು, ಅಥವಾ 2.5 ತಾಸು ಒಂದು ಕಡೆನೇ ಕೂಡ್ಬೋದು. ಆದರೆ 6.5 ತಾಸು ನಡ್ಕೊಂಡು ಬಂದು ಕಾಂಗ್ರೆಸ್ಸಿಂದ ಪ್ರಯತ್ನ ಆಗಲ್ಲ, ಸ್ಪೆಷಲಿ ನಿಮ್ಮಿಂದ ಕೂಡ ಆಗಲಿಲ್ಲ ಅಂತ ಪ್ರಚಾರ ಮಾಡ್ತಾರೆ. ಅದಕ್ಕೆ ನಿನ್ನೆ ಪ್ರಿಯಾಂಕ ಅವರಿಗೆ ಆ ಲೆಟರ್ ಕೊಟ್ಟಿದ್ರಲ್ಲ, ನಾನೇ ಬರೆದಂಥವ್ರು. ಮತ್ತು ಅದಕ್ಕೆ ನನ್ನ ಬಳಿ ಪ್ರೂಫ್ ಇದ್ದರೆ ಅವ್ರೇನು ಸೂಲಿಗೆ ಏನಾರ ಏರ್ಸ್ಕೊತಾರ? ನಾನು ಪ್ರೂಫ್ ಕೊಟ್ಟರೆ ಪತ್ರನೇ ಕೊಟ್ಟೀನಿ. ಮತ್ತು ಪತ್ರ ಇದ್ದ ಮೇಲೂ ನೀವು ಏನೂ ಮಾಡಿಲ್ಲ ಅಂತಂದರೆ ಇದ್ರ ಅರ್ಥ ಏನು? ಬೇಕಂತ ಡಿಫೈಮ್ ಮಾಡೋಕ್ಕೆ. ಮತ್ತು ಈ ಕಲ್ಲು ಒಡ್ರು ಇದು ಎಲ್ಲ ಬಂದಾಗೂ ಕೂಡ ಸಿನೋನಿಮಸ್ಸು. ನಾವು ಹೇಗೋ ಅವರು SCದಲ್ಲೇ ಇದ್ದಾರೆ ಅಂಥೇಳಿ ನಾನೇ ಆ ಡಿಬೇಟ್ನಲ್ಲಿ ಕೂಡ ಹೇಳಿದೆ. ಇವ್ರದ್ದು ಬಂದಾಗ ಸರ್ಕಾರದಿಂದ ಬಂದಂಥ ರೆಸೊಲ್ಯೂಷನ್ನ ನಾನೇ ಪ್ರಥಮವಾಗಿ ಬರೆದು, ಅದು 8 ಆಗಸ್ಟ್ 2015 ಏನು ಇಲ್ಲಿವರೆಗೆ ನಿದ್ರೆ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ದವರು. ಹೋಗಿ ಅಲ್ಲಿ ಕೇಳೋದು, ಯಾರು ಇವರಿಗೆ ತಿರಸ್ಕಾರ ಮಾಡಿದಾರೋ ಅವ್ರ ಬಳಿ ಹೋಗಿ ಇವರು ಇವತ್ತು ಹೇಳ್ಕೊಳ್ತಾರಂದರೆ ಇದು ಗೌರವ ಯಾರಿಗೂ ತರೋದಿಲ್ಲ. ಸಿದ್ದರಾಮಯ್ಯನವ್ರು ಬರ್ತಾರೆ, ಕುಮಾರಸ್ವಾಮಿ ಬರ್ತೀನಿ ಅಂತ ಹೇಳಿದ್ದಾರೆ, ದೇವೇಗೌಡರು ಹೇಳಿದ್ರು ನಾನು ಬರ್ತೀನಿ ಅಂತ ಹೇಳಿದರು, ಗುಲಾಂ ನಬಿ ಆಜಾದ್ ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇದು ಏನದ ಅಂದರೆ ನಮ್ಮ ಹೇಗೆ ಅಡ್ಜಸ್ಟ್ ಮಾಡಬೇಕು. ಅನೇಕ ಸಾರಿ ಅವ್ರು ಹೆಲಿಕಾಪ್ಟರ್ ಅದು ಇದು ತಂದಾಗ ನಾನು ಪ್ರೆಸೆಂಟ್ ಇರ್ಲಕ್ಕೆ ಬರಲ್ಲ, ಆ ಖರ್ಚು ನಮ್ಮ ಮೇಲೆ ಬರ್ತದೆ ಅಂತೇಳಿ ನಾವು ಸ್ವಲ್ಪ ಹೆದರ್ತಾ ಇದ್ದೇವೆ, ದೂರ ಇದ್ದೇವೆ. ಆದರೆ ಕೆಲವು ಪ್ರಮುಖ ನಾಯಕರು ಬರ್ತಾರೆ, ಅವರು ಪ್ರಚಾರ ಮಾಡ್ತಾರೆ. ವಿಶೇಷವಾಗಿ ನಂಬಲಿರ್ತಕ್ಕಂಥ ನಾಯಕರು ಅವರೇನು ಕಡಿಮೆ ಇಲ್ಲ, ಎಲ್ಲ ರಾಜ್ಯ ಮಟ್ಟದ ನಾಯಕರಿದ್ದಾರೆ ಮತ್ತು ಗ್ರಾಸ್ ರೂಟ್ ಲೆವೆಲ್ದಾಗ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಅದಕ್ಕೆ ಬೇರೆ ನಾಯಕರಿಗೂ ನಾವು ಕರೆಸ್ತಾ ಇದ್ದೇವೆ. ದಿನೇಶ್ ಗುಂಡೂರಾವ್ ಇರ್ಬೋದು, ಸಿದ್ದರಾಮಯ್ಯನವರು, ವಿಶೇಷವಾಗಿ HD ಕುಮಾರಸ್ವಾಮಿ ಅವರು, ಇವೆಲ್ಲರೂ ಕೂಡ ಬರ್ತಾರೆ, ಬಂದು ಪಾರ್ಟಿ ಪ್ರಚಾರ ಕೂಡ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಅಲಿಗೇಷನ್ ಮಾಡಿದ್ರು ಮೊನ್ನೆ, ಸೆಂಟ್ರಲ್ ಗೌರ್ಮೆಂಟು ರಾಜ್ಯದ ನಾಯಕರಿಗೆ, ಕಾಂಗ್ರೆಸ್ ಮತ್ತು JDS ನಾಯಕರಿಗೆ ಹೆಲಿಕಾಪ್ಟರ್ಸ್ ಕೂಡ ಸಿದ್ಧಂಗೆ ವ್ಯವಸ್ಥೆ ಮಾಡ್ತಾ ಇದೆ ಅಂತ. ನ್ಯಾಚುರಲಿ ಅವರೆಲ್ಲ ಕಡೆ ಥ್ರೆಟನ್ ಮಾಡ್ತಾ ಇದ್ದಾರೆ. ಈಗ ಯಾರು ನಮ್ಗೆ ಹೆಲಿಕಾಪ್ಟರ್ ಕೊಡ್ತಾರೆ, ನಾವು ರೆಂಟ್ ಮೇಲೆ ತೊಗೊಳ್ತೇವೆ. ಅವ್ರಿಗೆ ಹೇಳೋದು, ನೀವು ಅವ್ರಿಗೆ ಕೊಟ್ಟರೆ ನಾವು ನಿಮ್ಮಲ್ಲಿ ತೊಗೊಳ್ಳೋದಿಲ್ಲ, ಲೈಸೆನ್ಸ್ ಕೊಡೋದಿಲ್ಲ. ಆಮೇಲೆ ಡಿಲೇ ಮಾಡಿಸೋದು, ಡಿಲೇ ಮಾಡಿಸಿದ ತಕ್ಷಣ ಏರ್ಪೋರ್ಟ್ದವರು ಡಿನೈ ಮಾಡೋದು, ಏನಂದ್ರೆ ನಿಮ್ಮ ಟೈಮ್ ಮುಗಿದು ಹೋಗಿದೆ, ಇಲ್ಲ ನೆಕ್ಸ್ಟ್. ಅಂದರೆ ನಮ್ಮ ಪ್ರೋಗ್ರಾಮ್ಗಳು ಅಸ್ತವ್ಯಸ್ತ ಹೇಗೆ ಮಾಡಬೇಕು, ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಸಂಚು ಅವ್ರು ಮಾಡ್ತಾ ಇದ್ದಾರೆ. ಅದು ಹೆಲಿಕಾಪ್ಟರ್ ಇರ್ಬೋದು, ಫ್ಲೈಟ್ ಇರ್ಬೋದು, ಅಥವಾ ಸರ್ಕಾರಿ ಯಾವುದೇ ಒಂದು ಜಾಗಗಳಲ್ಲಿ ಪರ್ಮಿಷನ್ ಕೊಡ್ತಕ್ಕಂಥದ್ದು ಇರ್ಬೋದು. ಇದು ಎಲ್ಲನೂ ಕೂಡ ಅವರು ತಂತ್ರ ಮಾಡ್ತಾ ಇದ್ದಾರೆ. ಆಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ IT ದಾಳಿಗಳು, ಎಲ್ಲಿ ಅವರ ಫಾರ್ಮ್ ಹೌಸ್ನಾಗ, ಅವ್ರ ಮನೆ ಒಳಗೆ, ಅವ್ರ ಬೇರೆ ಎಲ್ಲಕ್ಕಿಂತಲೂ ಶ್ರೀಮಂತ ಜನ ಇರೋರೇ BJPಯಲ್ಲಿ. ಕಾರ್ಪೊರೇಟ್ ಕಂಪನಿಗಳು ಹಿಡ್ಕೊಂಡು ರಾಜ್ಯದ ಜಿಲ್ಲಾ ನಾಯಕರು, ಇಲ್ಲಿ ಅದು ಬಿಟ್ಟು ಅವ್ರ ಬಳಿ ಇರ್ತಕ್ಕಂಥ ದುಡ್ಡಿನ ಶೋಧನೆ ಆಗುವುದು. ಇಲ್ಲಿ ನಮಗೆ ಕಾರ್ಯಕರ್ತರಿಗೆ ತೊಂದರೆ ಕೊಡಬೇಕು, ಅವ್ರ ಮೈಂಡ್ ಡೈವರ್ಟ್ ಮಾಡಬೇಕು ಅಂಥೇಳಿ ಅವರು ಇವತ್ತು ಕೆಲವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದು ಸರಿಯಲ್ಲ. ನೀವು ಯಥಾ ಪ್ರಕಾರ ರೂಲ್ಸ್ ಪ್ರಕಾರ IT ಕಾನೂನು ಪ್ರಕಾರ ಹಿಂದಿನ ಏನು ಮಾಡ್ಕೊಂಡು ಬಂದಿರಿ, ಬನ್ನಿ ಆಯಿತು. ವಿತ್ ವೆಂಚನ್ಸ್ ಆ್ಯಕ್ಟ್ ಮಾಡೋದು ಸರಿಯಲ್ಲ. ಅದಕ್ಕೆ ನಾವು ಇದು ಎಲ್ಲರ ಕಣ್ಣಿಗೂ ಕಾಣ್ತಾ ಇದೆ, ಕಿವಿಗೂ ಬೀಳ್ತಾ ಇದೆ. ಬಹುಶಃ ಅವರು ಈಗಾದರೂ ಅರ್ಥ ಮಾಡಿಕೊಂಡು. ಥ್ಯಾಂಕ್ ಯು. ರೆಡಿ ಅದ
ಶಣ್ಪ್ರಕಾಶ್ ಪಾಟೀಲ್, ಬಾಬುರಾವ್ ಚವ್ಹಾಣ್, ಕೆಬಿ ಶಾಣಪ್ಪ, ಜಗದೇವ್ ಗುತ್ತೇದಾರ್, ತಿಪ್ಪಣ್ಣಪ್ಪ ಕಮಕ್ನೂರ್, ಅಲ್ಲಾಂ ಖಾನ್ ಸಾಬ್ ಹಾಗೂ ಇತರೆ ಮುಖಂಡರು ಉಪಸ್ಥಿತರಿದ್ದರು. ಈಶಾನ್ಯ ಸಾರಿಗೆ ಸಂಸ್ಥೆಯ 2 ಬಸ್ಗಳ ಮಧ್ಯೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಬಸ್ನಲ್ಲಿದ್ದ 35ಕ್ಕೂ ಅಧಿಕ ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ನಡೆದಿದೆ. ಚಿಂಚೋಳಿಯಿಂದ ಕಲಬುರಗಿಗೆ ಬರುತ್ತಿದ್ದ ಮತ್ತು ಗತ್ತರ್ಗಿಯಿಂದ ಚಿತ್ತಾಪುರಕ್ಕೆ ಹೋಗುತ್ತಿದ್ದ ಸಮಯದಲ್ಲಿ ಸೇಡಂ ರಸ್ತೆಯ ವಿಮಾನ ನಿಲ್ದಾಣದ ಬಳಿ ಈಶಾನ್ಯ ಸಾರಿಗೆ ಸಂಸ್ಥೆ ಬಸ್ಗಳೆರಡು ಪರಸ್ಪರ ಡಿಕ್ಕಿ ಹೊಡೆದಿದ್ದು ಬಸ್ನಲ್ಲಿ ಸಂಚರಿಸುತ್ತಿದ್ದ 35ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಇನ್ನು ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವ 4 ಜನರ ಸ್ಥಿತಿ ಗಂಭೀರವಾಗಿದ್ದು ಗಾಯಾಳುಗಳನ್ನು ನಗರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಕಲಬುರಗಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ನಗರದ ಇಂದಿರಾ ಸ್ಮಾರಕ್ ರಿಪಬ್ಲಿಕ್ ಗಾರ್ಡನ್ನಲ್ಲಿ ರಾಷ್ಟ್ರ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಬಿಜೆಪಿಯ ಮುಖಂಡರು ಮಾಲಾರ್ಪಣೆ ಹಾಕುವುದರ ಮೂಲಕ ಆಚರಿಸಿದರು. ಹಸಿರು ಕ್ರಾಂತಿಯ ಮೂಲಕ ನಾಡಿನ ರೈತರಿಗೆ ಶಕ್ತಿ ನೀಡಿದ್ದು ಡಾಕ್ಟರ್ ಜಗಜೀವನ್ ರಾಮ್ ಆಗಿದ್ದಾರೆ ಎಂದು ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರವರು ಮಾತನಾಡಿದರು. ನಮ್ಮ ಕಲಬುರಗಿಯಲ್ಲಿ ಇವತ್ತು ದಿವಸ ಬಾಬು ಜಗಜೀವನ್ ರಾಮ್ ಜಿ ಅವರ ಏನು ಪ್ರತಿಮೆ ಇದೆ
ಅದನ್ನು ಇವತ್ತು ಇಡೀ ಬೇರೆ ಬೇರೆ ಹಳ್ಳಿಗಳಿಂದ ಬೇರೆ ಬೇರೆ ಬಡಾವಣೆಗಳಿಂದ ಇವತ್ತು ಜನರು ಹರಿದು ಬಂದು ಇವತ್ತಿನ ದಿವಸ ಅವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಜನ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಕಲಬುರಗಿಯಲ್ಲಿ ಇದು ಒಂದು ಹೊಸದಾಗಿ ಒಂದು ಬಾಬು ಜಗಜೀವನ್ ರಾಮ್ಜಿಯವರ ಮೂರ್ತಿ ಆದಾಗಿನಿಂದನೂ ಕೂಡ ಒಂದು ಒಳ್ಳೆಯ ಪರಂಪರೆಯನ್ನು ಇವತ್ತಿನ ದಿವಸ ನಮ್ಮ ಕಲಬುರಗಿಯಲ್ಲಿ ಇವತ್ತಿನ ದಿವಸ ನಡೀತಾ ಇದೆ. ಎಲ್ಲ ಸಮಾಜದ ಜನರು ಇವತ್ತು ಒಗ್ಗಟ್ಟಿನಿಂದ ಇವತ್ತು ಈ ಒಂದು ಜಯಂತ್ಯೋತ್ಸವವನ್ನು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಮತ್ತು ವಿಶೇಷವಾಗಿ ಜಯಂತಿ ಸಮಿತಿನೂ ಕೂಡ ಭಾಳ ಒಂದು ಅಚ್ಚುಕಟ್ಟಾಗಿ ಇವತ್ತಿನ ದಿವಸ ಈ ಒಂದು ಜಯಂತಿ ಆಚರಣೆಯನ್ನು ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರಿ ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿಯವರು ಈ ದೇಶದ ನಾಯಕರು ಆಗ್ತಾ ಇರಲಿಲ್ಲ ಅಂತಂದರೆ ನಮಗೆ ಉಳ್ಳಕ್ಕೆ ಅನ್ನನೂ ಕೂಡ ಸಿಗ್ತಾ ಇರಲಿಲ್ಲ ಅಂತನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ನಾವು ಉಣೋ ಅನ್ನ ಇದು ಯಾರು ಕೊಟ್ಟಿದ್ದು ಅಂತಂದರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿಯವರು ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಹಸಿರು ಕ್ರಾಂತಿಯನ್ನು ಮಾಡೋದ್ರ ಮುಖಾಂತರ ಇಡೀ ನಾಡಿನ ದೇಶದ ರೈತರಿಗೆ ಶಕ್ತಿಯನ್ನ ನೀಡಿದಂತವರು ಡಾಕ್ಟರ್ ಬಾಬು. ದೊಡ್ಡಗೌಡ ಪಾಟೀಲ್ ನರಿಬೋಳ್ ಅವರು ಮಾತನಾಡಿ, ಅಸ್ಪೃಶ್ಯತೆ ವಿರುದ್ಧ ಹೋರಾಡುವ ಮೂಲಕ ಜನರಿಗೆ ನ್ಯಾಯ ಒದಗಿಸಿಕೊಟ್ಟಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೊಡುಗೆ ಅಪಾರ ಎಂದರು. ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರ ಮುಖಾಂತರನೇ ಅವರು ಅಭಿವೃದ್ಧಿ ಕೆಲಸ ಮಾಡ್ಯಾರ ಮತ್ತು ಜನಸಾಮಾನ್ಯರಿಗೆ ಒಂದು ನ್ಯಾಯ ಒದಗಿಸಿಕೊಟ್ರು ಅಂತೇಳಿ ಇಡೀ ದೇಶದ ಜನ ಇವತ್ತು ಜಯಂತಿಯನ್ನು ಒಂದು ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಬಾಬು ಜಗಜೀವನ್ ರಾವ್ ಅವರು ಈ ದೇಶ ಕಂಡಂಥ ನಮ್ಮೆಲ್ಲರ ನಾಯಕರಲ್ಲಿ ಕೂಡ ಅವರು ಒಬ್ಬರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತೇನು ಹಸಿರು ಕ್ರಾಂತಿಯ ಹರಿಕಾರ ಅಂತೇಳಿ ಇವತ್ತು ಖ್ಯಾತಿ ಪಡೆದ್ರ ಜೊತೆಗೆ ಇವತ್ತು ಸಮಾಜ ಸೇವಕರಾಗಿ ಕೂಡ ಇವತ್ತು ಕೆಲಸ ಮಾಡಿರ್ತಕ್ಕಂಥ ಒಂದು ಶಕ್ತಿ ಇವತ್ತು ಬಾಬು ಜಗಜೀವನ್ ರಾವ್ ಅವರಲ್ಲಿತ್ತು. ಅಂಥ ವ್ಯಕ್ತಿಯ ಒಂದು ಜಯಂತಿಯನ್ನು ಕಲಬುರಗಿ ಜಿಲ್ಲೆಯ ಎಲ್ಲ ಸಮಾಜದ ಮುಖಂಡರು ಇವತ್ತು ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಹೆಚ್ಚಿನ ಒಂದು ಸಹಕಾರ ಕೊಡ್ತಕ್ಕಂಥ ಜನ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಜನ. ಅವರ ತತ್ವ ಆದರ್ಶಗಳನ್ನು ನಾವೆಲ್ಲ ಸಮಾಜದ ಮುಖಂಡರು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಒಂದು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವರವರು ಬಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು. ಅದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ದೊಡ್ಡಗೌಡ ಅವ್ರನ್ನು ನಮ್ಮ ಬಾಬು ಜಗಜೀವನ್ ರಾವ್ ಅವರ ಮೂರ್ತಿಯನ್ನು ಮಾಲಾರ್ಪಣೆ ಮಾಡಿ ನಮ್ಮ ಮಾದಿಗ ಸಮಾಜವನ್ನು ಒಂದು ರೀತಿ ಅವರು ನಿಮ್ಮ ಜೊತೆ ಐತಿ ಎಂಬುದು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಇಲ್ಲಿ ಬಂದು ಮಾಲಾರ್ಪಣೆ ಮಾಡೋದಕ್ಕೆ ನಾವು ಅವರಿಗೆ ಧನ್ಯವಾದ ಹೇಳುತ್ತಾ ನಮ್ಮ ಸಮಾಜದವರಿಗೆ ಜಯಂತಿ ಉತ್ಸವದ ಆರ್ಥಿಕ ಸ್ವಾಗತ ಹೇಳುತ್ತಾ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.
ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಹೊಸ ವರ್ಷದ ಯುಗಾದಿ ಹಬ್ಬದ ಪೂರ್ವ ಸಿದ್ಧತೆಗಾಗಿ ನಗರದ ವಿವಿಧ ಸ್ಥಳಗಳಲ್ಲಿ ಮಣ್ಣಿನ ಮಡಿಕೆ, ಹಣ್ಣುಗಳ ಖರೀದಿಯಲ್ಲಿ ತೊಡಗಿರುವ ಕಲಬುರಗಿ ಜನ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರೆಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮದುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ.
ಭಾರತೀಯರ ಪಾಲಿಗೆ ಹೊಸ ವರ್ಷವೆಂದರೆ ಅದು ಯುಗಾದಿ ಹಬ್ಬ. ಅನೇಕ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಒಂದಾದ ಯುಗಾದಿ ಆಗಮನ ಪೂರ್ವವಾಗಿ ಕಲಬುರಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮಣ್ಣಿನ ಮಡಿಕೆ, ಹಣ್ಣುಗಳನ್ನು ಜನರು ಖರೀದಿಸುತ್ತಿರುವ ದೃಶ್ಯಗಳು ಕಂಡುಬಂದವು. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಕಾರ ಜನವರಿ 1ರಂದು ಹೊಸ ವರ್ಷವೆಂದು ಪರಿಗಣಿಸಿದರೆ ಭಾರತೀಯರ ಪಾಲಿಗೆ ಯುಗಾದಿ ಹಬ್ಬದಂದು ನೂತನ ವರ್ಷ ಆರಂಭವಾದಂತೆ. ಮರದ ಹಳೆಯ ಎಲೆಗಳು ಉದುರಿ ಹೊಸ ಎಲೆ ಚಿಗುರುವುದೇ ಈ ಚಂದ್ರಮಾನ ಯುಗಾದಿ ಹಬ್ಬದ ವಿಶೇಷ. ಮನೆಯ ತುಂಬಾ ಸಡಗರ ಸಂಭ್ರಮದಿಂದ ಚಿಕ್ಕವರಿಂದ ವಯೋವೃದ್ಧರವರೆಗೆ ಪ್ರತಿಯೊಬ್ಬರೂ ಅತ್ಯಂತ ವಿಜೃಂಭಣೆಯಿಂದ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯಗಳು. 2019 ಮೊದಲನೇ ಹಬ್ಬ ಇದು. ಸೊ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಕೈನೆಲ್ಲ ಮರೆತು ಮೇವು ಬಂದ ಖುಷಿಯಾಗಿರೋಣ. ಖರೀದಿ ಮಾಡೋಕೆ ಬಂದಿದ್ದೀವಿ. ಎಲ್ಲ ಸೀಸನಲ್ ಫ್ರೂಟ್ಸ್ ತಗೊಂಡೋಗಕ್ಕೆ ಬಂದಿದ್ದೀವಿ. ನಮ್ಮ ಹೆಸರು? ನನ್ನ ಹೆಸರು ಕಾವೇರಿ ಅಂತ. ನನ್ನ ಹೆಸರು ಕಾವೇರಿ ಅಂತ. ಮಾದೇವಿ ವಾಗ್ತಾರೆ ಅಂತ. ನಾನು ಬ್ಯಾಂಗ್ಳೂರಿಗೆ ಬಂದಿದ್ರಿ ಯುಗಾದಿ ಹಬ್ಬ ಇದು ಮಾಡೋದಕ್ಕೆ, ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಪ್ರತಿಯೊಂದು ಹಬ್ಬಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಪಡೆದಿದ್ದು, ಬೇವು ಬೆಲ್ಲವನ್ನು ಪರಸ್ಪರ ಹಂಚುವ ಮೂಲಕ ಸಿಹಿ ಕಹಿಗಳನ್ನು ಸಮಪಾಲಾಗಿ ಸ್ವೀಕರಿಸುವ ವಿಶೇಷ ಹಬ್ಬವಾಗಿದೆ. ಯುಗಾದಿ ಹಬ್ಬದ ಪೂರ್ವ ಸಿದ್ಧತೆಗಾಗಿ ನಗರದ ಜನತೆಯು ಹಣ್ಣುಗಳನ್ನು, ಗಡಿಗೆ ಮುಂತಾದ ವಸ್ತುಗಳು ಖರೀದಿಸಿದರು. ಸುಮಾರು 2000 ವರ್ಷಗಳ ಕಾಲ ಮನುಶಾಸ್ತ್ರವೆಂಬ ಪುರೋಹಿತರು ಈ ದೇಶವನ್ನು ಆಳಿದ್ದು, ಅಸ್ಪೃಶ್ಯರನ್ನು ಜೀತದಳನ್ನಾಗಿಸಿರುವ ಮೇಲ್ಜಾತಿಗಳಿಗೆ ಕೇಂದ್ರ ಸರ್ಕಾರವು 10% ಮೀಸಲಾತಿ ನೀಡಿದ್ದು, ಅದನ್ನು ಖಂಡಿಸಿರುವ ಮೂಲಕ ಸಂವಿಧಾನ ರಕ್ಷಿಸಿ ಮನುವಾದ ಧಿಕ್ಕರಿಸಿ ಎಂಬ ಘೋಷಣೆಯೊಂದಿಗೆ ರಾಜ್ಯಾದ್ಯಂತ ಜನಜಾಗೃತಿ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಹೆಣ್ಣೂರು ಶ್ರೀನಿವಾಸ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಒಂದು ಸಂದರ್ಭ ಒದಗಿ ಬಂದಿದೆ. ಇವತ್ತು ಸಂವಿಧಾನವನ್ನು ಬದಲಾಯಿಸಬೇಕು, ಸಂವಿಧಾನ ಬದಲಾಯಿಸಲಿಕ್ಕೇ ನಾವು ಬಂದಿರೋದಂತ ಹೇಳ್ತಕ್ಕಂಥ ವ್ಯಕ್ತಿಗಳು, ಸಂವಿಧಾನ ಗೊತ್ತೇ ಇಲ್ಲ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು, ಸಂವಿಧಾನ ನಮಗೆ ಈ ದೇಶಕ್ಕೆ ಮಾದರಿ ಅಲ್ಲ. ಅನೇಕ ವರ್ಷಗಳ ಹಿಂದೆ ಮೇಲ್ಜಾತಿಯವರ ತುಳಿತಕ್ಕೆ ಒಳಗಾಗಿದ್ದ ಅಸ್ಪೃಶ್ಯರನ್ನು ಅಣುಕಿಸುವ ದೃಷ್ಟಿಯಿಂದ ಮೇಲ್ಜಾತಿಯವರಿಗೆ ಮೀಸಲಾತಿ ನೀಡಿರುವ ಕೇಂದ್ರದ ನಡೆ ನಿಜಕ್ಕೂ ಖಂಡನೀಯ ಎಂದು ಅಸಮಾಧಾನ ಹೊರಹಾಕಿದರು. ಮನುಸ್ಮೃತಿನೇ ಮಾದರಿ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳನ್ನು ಮನೆಗೆ ಕಳಿಸ್ತಕ್ಕಂಥ ಒಂದು ಸದಾವಕಾಶ ಈ ಒಂದು ಸಂದರ್ಭದಲ್ಲಿ ಬಂದಿರೋದರಿಂದ ಇವತ್ತು ಮನುವಾದ ಪ್ರತಿನಿಧಿಸ್ತಕ್ಕಂಥ ಕಮ್ಯುನಲ್ ಫೋರ್ಸ್ ಏನಿದೆ, ಸಂಘ ಪರಿವಾರ ಮತ್ತು ಕಮ್ಯುನಲ್ ಫೋರ್ಸ್ ಏನಿದೆ, ಆ ಕಮ್ಯುನಲ್ ಫೋರ್ಸನ್ನು ಮನೆಗೆ ಕಳಿಸ್ತಕ್ಕಂಥ ಒಂದು ಸುಸಂದರ್ಭ ಇವಾಗ ಬಂದಿರೋದರಿಂದ ನಮ್ಮ ದಲಿತರು, ಹಿಂದುಳಿದ ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರು ತಮ್ಮ ಮತವನ್ನು ಚಲಾಯಿಸೋದ್ರ ಮೂಲಕ ಈ ದೇಶದಲ್ಲಿ ಸೆಕ್ಯುಲರ್ ಫೋರ್ಸ್ ಏನಿದೆ, ಸಂವಿಧಾನವನ್ನು ಉಳಿಸ್ಲಿಕ್ಕೆ ಪಣ ತೊಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಸೆಕ್ಯುಲರ್ ಫೋರ್ಸ್ ಏನಿದೆ, ಆ ಜಾತ್ಯತೀತ ಪಕ್ಷಗಳು, ಅಂಥ ಜಾತ್ಯತೀತ ಪಕ್ಷಗಳನ್ನು ಬೆಂಬಲಿಸೋದ್ರ ಮೂಲಕ ಇವತ್ತು ಕೋಮುವಾದಿ ಪಕ್ಷಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದನ್ನು ಮನೆಗೆ ಕಳಿಸ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿ ಮತ್ತು ಜಾಗೃತಿಯಿಂದ ಪ್ರಜ್ಞಾಪೂರ್ವಕವಾಗಿ ತಮ್ಮ ಮತಗಳನ್ನು ಸಂವಿಧಾನ ಉಳಿಸೋಂಥ ಪಕ್ಷಗಳಿಗೆ ಆಗಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯದ ಮತ್ತು ಈ ಕ್ಷೇತ್ರದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರಿಗೆ ನಾನು ಕರೆ ಕೊಡ್ತೇನೆ. ಎಸ್ಎನ್ ಮಲ್ಲಪ್ಪ, ಸುರೇಶ್ ಮೇಘನ್, ಶಿವಾನಂದ್ ಸಾವಳಗಿ, ಶಿವಮೂರ್ತಿ ಹಡ್ಗಿಲ್ ಹಾಗೂ ಇತರೆ ಸದಸ್ಯರು ಉಪಸ್ಥಿತರಿದ್ದರು.
ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಜನರು ಆಗಮಿಸಿ ದೇವರ ದರ್ಶನ ಪಡೆದು ಜಾತ್ರೆಗೆ ಹೋಗದೇ ಇದ್ರೆ ಅದು ಪರಿಪೂರ್ಣ ಅಂತ ಅನಿಸೋದೇ ಇಲ್ಲ. ಹೌದು, ಶ್ರೀ ಶರಣ ಬಸವೇಶ್ವರ ರಥೋತ್ಸವಕ್ಕೆ ಬಂದವರು ಜಾತ್ರೆಗೆ ಬರಲೇಬೇಕು. ಕಲಬುರಗಿ ಜಾತ್ರೆಯ ವಿಶೇಷ ಅಂದ್ರೇನೆ ಅದು. ಕಲಬುರಗಿಯ ಜಾತ್ರೆ ಅಂದ್ರೆ ಯಾರಿಗಿಷ್ಟ ಇಲ್ಲ. ಪ್ರತಿಯೊಂದು ಜಿಲ್ಲೆಯಲ್ಲಿ ಜಾತ್ರೆಗಳು ತನ್ನದೇ ಮಹತ್ವ ಪಡೆದುಕೊಂಡಿದ್ದು, ಜಾತ್ರೆಗೆ ಹೋಗಿ ಅಲ್ಲಿನ ಮಜಾ ಪಡೆಯೋದೇ ಒಂದು ವಿಶೇಷ. ಜಾತ್ರೆಯಲ್ಲಿ ಸುತ್ತಾಡಿ ದಣಿದ ಜನರಿಗೆ ದಾಹ ತೀರಿಸುವ ಒಂದೇ ಒಂದು ಕಬ್ಬಿನಂಗಡಿ. ಸುಮಾರು 40 ವರ್ಷಗಳಿಂದ ಕಬ್ಬಿನಂಗಡಿ ಇಟ್ಟುಕೊಂಡು ಜೀವನ ನಡೆಸುತ್ತಿರುವ ಅಂಗಡಿ ಮಾಲೀಕರು ಅನಿಸಿಕೆ ಹಂಚಿಕೊಂಡರು. ಗೋಬಿ ಮಂಚೂರಿ ಬರ್ತದ, ಇತ್ತು ಬಿಜಾಪುರ ಚುಡುವ ಬರ್ತಾವ, ಕಬ್ಬಿನ ಗಣಗಳು ಇರ್ತಾವ, ಬಳಿ ದುಕಾನ್ಗಳು ಇರ್ತಾವ, ಕಿಲಾನಗಳು ಇರ್ತಾವ. ವರ್ಷ ಸರಿಯಾಗಿ ನಡೆಸ್ಕೊಡ್ತಾನೆ ಶರಣ ಬಸಪ್ಪ. ನಮ್ಮದು ಈಗ ದುಕಾನ್ ಹಾಕಲಿಕ್ಕತ್ತಿ 30 ವರ್ಷ ಆಯಿತು. ಈ ವರ್ಷಕ್ಕೆ 30 ವರ್ಷ ಆಯಿತು. ಫಸ್ಟ್ ಪ್ರೈಸ್ ನನಗೆ ಸಿಗ್ತದೆ. 12 ವರ್ಷ ಆಯ್ತು ಫಸ್ಟ್ ಪ್ರೈಸ್ ಸಿಗ್ಲಕತ್ತಿ. ಅದರಿಂದ ಈಗ ನಮಗೆ ಎಲ್ಲ ಈ ವರ್ಷ ಭೀ ಸರಿಯಾಗಿದೆ ವ್ಯಾಪಾರ. ಒಂದಿನ 2 ದಿನ ಮಳೆ ಬಂದು ಸ್ವಲ್ಪ ತೊಂದರೆ ಮಾಡುತ್ತೆ. ತೇರಿನ ದಿನ ಒಂದಿನ, ನಿನ್ನೆ ಒಂದಿನ, ಆಮೇಲೆ ಎಲ್ಲ ಸರಿಯಾಗಿ ನಡೆದದ. ಇನ್ನು ಹಬ್ಬದ ತನಕ ನಾವು ಇರ್ತೀವಿ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಜಗದೇವಪ್ಪ ಹಳ್ಳಿ. ಶರಣ ಬಸವೇಶ್ವರ ಜಾತ್ರೆಯು ಪ್ರತಿ ವರ್ಷದಂತೆ 197ನೇ ವರ್ಷದ ಜಾತ್ರೆ ಪ್ರಾರಂಭವಾಗಿದೆ. ಇಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಿಂದ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಹಾಗೂ ಹೊರ ರಾಜ್ಯಗಳಿಂದ ಬಂದಂಥ ಆಗ್ರಾ, ದೆಹಲಿ, ಔಸಾ ಮತ್ತು ಮಹಾರಾಷ್ಟ್ರದ ಶೋಲಾಪುರ್ ಇವರೆಲ್ಲರೂ ಇಲ್ಲಿಂದು ಜಾತ್ರೆಗೆ ಪ್ರತಿ ವರ್ಷದಂತೆ ಬಂದಿರ್ತಾರೆ. ಈ ವರ್ಷ ಇಲ್ಲಿ
ನೀರಿನ ಅನುಕೂಲ ಹಾಗೂ ವಿದ್ಯುತ್ ಚಲನೆಯ ಅನುಕೂಲ ಆಗಿದೆ. ಅದು ನೀರಿನ ಅನುಕೂಲ, ಅದು ಶೌಚಾಲಯ ಅನುಕೂಲ ಪ್ರತಿ ವರ್ಷದಂತೆ ಆಗಿಲ್ಲ ಇಲ್ಲಿ. ವಿವಿಧ ಬಗೆಯ ತಿಂಡಿ ತಿನಿಸು, ಕಿರಿಯರಿಂದ ಹಿರಿಯರಿಗೆ ಬೇಕಾಗುವ ಮೋಜು ಮಸ್ತಿ ನೀಡುವ ಅನೇಕ ವಸ್ತುಗಳನ್ನ ನೋಡಬಹುದು. ಕಲಬುರಗಿಯ ಇಂದಿನ ಹವಾಮಾನ ವರದಿ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 112ನೇ ಜಯಂತ್ಯೋತ್ಸವ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಮುಖಂಡರಿಂದ ಆಚರಣೆ. ಈಶಾನ್ಯ ಸಾರಿಗೆ ಸಂಸ್ಥೆಯ 2 ಬಸ್ಗಳ ಮಧ್ಯೆ ಮುಖಾಮುಖಿ ಡಿಕ್ಕಿ, 35ಕ್ಕೂ ಅಧಿಕ ಪ್ರಯಾಣಿಕರಿಗೆ ಗಾಯ, 4 ಸ್ಥಿತಿ ಗಂಭೀರ. ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಪಬ್ಲಿಕ್ ಗಾರ್ಡನ್ನಲ್ಲಿ ರಾಷ್ಟ್ರ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಬಿಜೆಪಿಯ ಮುಖಂಡರಿದ್ದ ಮಾಲಾರ್ಪಣೆ ಮೂಲಕ ಅದ್ದೂರಿಯಾಚರಣೆ. ಹೊಸ ವರ್ಷದ ಯುಗಾದಿ ಹಬ್ಬದ ಪೂರ್ವ ಸಿದ್ಧತೆಗಾಗಿ ನಗರದ ವಿವಿಧ ಸ್ಥಳಗಳಲ್ಲಿ ಮಣ್ಣಿನ ಮಡಿಕೆ, ಹಣ್ಣುಗಳ ಖರೀದಿಯಲ್ಲಿ ತೊಡಗಿರುವ ಕಲಬುರಗಿ ಜನ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472 261 529.
ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರೆಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi.